ಸ್ವಾಗತ ಸ್ನೇಹಿತರೆ. ಹುಳ್ಳಿಕಾಳು ಮೊಳಕೆ ಕಟ್ಟೋದು ಹೇಳನಿ. ಚೆನ್ನಾಗಾದು ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಸೋಸಿರೋದು. ನೀರು ಹಾಕಿ ಒಂದ್ಸಲ ಕೈಯಲ್ಲಿ ತೊಳಿಬೇಕು. ಚೆನ್ನಾಗೆಲ್ಲ ತೊಳೆದು ವಾಶ್ ಮಾಡಿಕೊಂಡು ಈಗ ಇದೇ ಥರ ಎಲ್ಲ ಕಾಳುಗಳನ್ನು ಮಾಡ್ಬೋದು. ಎಲ್ಲ ತೊಳೆದಾದ್ಮೇಲೆ ಬೇರೆ ನೀರು ಹಾಕಿ ಒಂದು 8 ಅವರ್ ನೆನೆಯಕ್ಕೆ ಬಿಟ್ಬಿಡ್ಬೇಕು. 8 ಅವರ್ ಆದಮೇಲೆ ಸೋಸೋದ್ರಲ್ಲಿ ನೋಡಿರಿ ಹುಳ್ಳಿಕಾಳು ಎಷ್ಟು ದಪ್ಪಗಾಗಿದ್ದಾವೆ. ಅದನ್ನೆಲ್ಲ ಸೋಸ್ಕೊಂಡು ಸೋಸೋದ್ರಲ್ಲಿ ಹಾಕಿ ನೀರೆಲ್ಲ ತೆಗೆದು ಎಲ್ಲ ತೆಕ್ಕೊಂಬಿಡ್ಬೇಕು. ಇದೇ ಥರ ಎಲ್ಲ ಕಾಳುಗಳು ಮಾಡ್ಕೊಳೋದು. ನೀರೆಲ್ಲ ಚೆನ್ನಾಗಿ ಇದಾದಮೇಲೆ ಒಂದು ಟೌಲ್ ಎತ್ಕೊಂಡು ಟೌಲ್ ಮೇಲೆ ಸೋಸಿರೋ ಹುಳ್ಳಿಕಾಳೆಲ್ಲ ಹಾಕಿ ಅದನ್ನು ಸೋಸಿರೋ ಹುಳ್ಳಿಕಾಳದು ಟೌಲ್ ಮೇಲೆ ಹಾಕಿ ಚೆನ್ನಾಗೆ ಬಿಗ್ವಾಗಿ ಕಟ್ಟಬೇಕು. ಈ ಥರ ಕಾಳು ಮೊಳಕೆ ಹುಳ್ಳಿಕಾಳು ಹಂಗೆ ಸಾರು ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಮೊಳಕೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಬಿಗುವಾಗಿ ಕಟ್ಟಿ ಜಾಸ್ತಿ ಇಕ್ಕಟ್ಟಿರೋ ಅಂಥ ಬಟ್ಲಿಗೆ ಹಾಕಬೇಕು. ಅಂದರೆ ಅದು ಚೆನ್ನಾಗಿ ದಪ್ಪ ಆದಾಗ ಎಲ್ಲ ಈಚೆ ಕಡೆ ಮೊಳಕೆ ಹೊಡ್ಕೊಂತೈತಿ. ಒಂದು ನೈಟ್ ಎಲ್ಲ ಬಿಟ್ಬಿಡ್ಬೇಕು. ಬೆಳಗ್ಗೆಯಿಂದ 8 ಅವರ್ ನೆನೆಕ್ಕಿ ಒಂದು ನೈಟೆಲ್ಲ ಹಿಂಗೆ ಗಟ್ಟಿಯಾಗೆ ಕಟ್ಟಿ ಟವಲಲ್ಲಿ ಮುಚ್ಚಿ ತೂಕವಾದಿದ್ರ ಮೇಲೆ ಇಕ್ಕಿ ಒಂದು ರಾತ್ರಿ ಎಲ್ಲ ಬಿಟ್ಬಿಡ್ಬೇಕು. ಬೆಳಗ್ಗೆ ತೆಗಿತಾ ಇದ್ದೀನಿ. ಇನ್ನೂ ಟೈಟ್ ಆಗೋಗಿರ್ತೈತೆ ನೋಡಿರಿ. ಇನ್ನೂ ದಪ್ಪ ಆಗಿಬಿಟ್ಟಿರ್ತವೆ ಕಾಳುಗಳೆಲ್ಲ. ಬಟ್ಲೆಲ್ಲ ಜಾಸ್ತಿ ಇಕ್ಕಟ್ಟು. ಒಂದೇ ಕೈಯಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಆ ಥರ ನೋಡಿರಿ. ಕಾಳುಗಳೆಲ್ಲ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಮೊಳಕೆ ಹುಳ್ಳಿಕಾಳು. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನೋಡೋರೆಲ್ಲರೂ. ನಾಳೆ ಸಾಂಬಾರು ಮಾಡೋದು